ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾಯಿ ಚೇತನ ರೇಖೆ ಸೆಂಟರ್. ತುಂಬ ಜನ ಜಿಬು ಕಾಯಿನ್ಸ್ ಬಗ್ಗೆ ತಿಳಿಸ್ಕೊಡಿ ಅಂತ ಮೆಸೇಜ್ ಮಾಡಿದ್ದೀರಾ. ಸೊ ಇವತ್ತಿನ ವಿಷಯ ಜಿಬು ಕಾಯಿನ್ಸ್. ಜಿಬು ಕಾಯಿನ್ಸ್ನ ಒಂದು ಸೈಡಲ್ಲಿ ನೋಡಿದ್ರೆ ನಿಮಗೆ ಸ್ವಿಚ್ ನಂಬರ್ ಕಾಣುತ್ತೆ, ಮತ್ತೊಂದು ಸೈಡಲ್ಲಿ ನಿಮಗೆ ಜಿಬು ಸಿಂಬಲ್ ಕಾಣುತ್ತೆ. ಸೊ ಈ ಜಿಬು ಕಾಯಿನ್ಸ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ಗುಡ್ ಲಕ್ ಸ್ಟೋನ್ ಅಂತಲೇ ಕರೀತಾರೆ. 808520 741 ಇದು ಏಂಜಲಿಕ್ ನಂಬರ್ಸ್. ಈ ನಂಬರ್ಸ್ಗೆ ಶಕ್ತಿಯ ಅಲೆಗಳನ್ನು ಎಬ್ಬಿಸುವ ಸಾಮರ್ಥ್ಯ ಇರುತ್ತೆ. ಈ ನಂಬರ್ಗಳ ವೈಬ್ರೇಷನ್ ಇದು ಯಾರ ಹತ್ರ ಇರುತ್ತೋ ಅವ್ರಿಗೆ ತಲುಪ್ತಾ ಇರುತ್ತೆ. ಈ ಜಿಬು ಕಾಯಿನ್ಸ್ ಗ್ರೀನ್ ಅವೆಂಚರಿನ್ ಕ್ರಿಸ್ಟಲ್ನ ಯೂಸ್ ಮಾಡಿ ಮಾಡಲಾಗಿರುತ್ತೆ. ಈ ಕಾಯಿನ್ಸ್ನಲ್ಲಿರುವಂಥ ಸಿಂಬಲ್ ಮತ್ತು ನಂಬರ್ಗಳ ವೈಬ್ರೇಷನ್ ನಮ್ಮ ಆರಾಗೆ ರೀಚ್ ಆಗಿ ನಮ್ಮ ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡುವ ಕೇಪಬಿಲಿಟಿಯನ್ನು ಹೊಂದಿದೆ. ಸೊ ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಜಿಬು ಕಾಯಿನ್ಸ್ನ ಬೆನಿಫಿಟ್ಸ್ ಏನು ಅಂತ ನೋಡೋಣ. ಇದು ಹಣ ಮತ್ತು ಸಮೃದ್ಧಿಯನ್ನು ಆಕರ್ಷಣೆ ಮಾಡುತ್ತೆ. ಅಂದರೆ ಈ ಕಾಯಿನನ್ನು ಯಾರು ಇಟ್ಕೋತಾರೋ ಅವರಿಗೆ ಹಣದ ಕೊರತೆ ಬರದೇ ಇರೋ ರೀತಿ ಇದು ನೋಡ್ಕೊಳ್ಳುತ್ತೆ. ಮತ್ತು ಧನಾತ್ಮಕವಾದಂಥ ಶಕ್ತಿಯನ್ನು ಇದು ರಚನೆ ಮಾಡುತ್ತೆ. ಅಂದರೆ ಪಾಸಿಟಿವ್ ಮೈಂಡ್ ಸೆಟ್ಟನ್ನು ಬೆಳೆಸ್ಕೊಳ್ಳಿಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ. ಹಾಳು ಮಾಡಿಕೊಂಡಂಥ ಹಣವನ್ನು ಅಂದರೆ ಕಳ್ಕೊಂಡಂಥ ಹಣವನ್ನು ಇದು ಹಿಂದಿರುಗಿ ಬರಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಈ ಕಾಯಿನ್ ದೈಹಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದನ್ನು ಗ್ರೀನ್ ಅವೆಂಚರಿನ್ ಸ್ಟೋನಲ್ಲಿ ಮಾಡಿರೋದ್ರಿಂದ ಇದು ಹೆಲ್ತನ್ನು ಕೂಡ ಕಾಪಾಡುವಂಥ, ಅಂದರೆ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಎರಡೂ ಥರದ ಆರೋಗ್ಯವನ್ನು ಕಾಪಾಡೋಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ. ಕೋರ್ಟ್ ಕೇಸ್ ಪ್ರಾಬ್ಲಮ್ಗಳು ನಡೀತಾ ಇದೆ, ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಅನ್ನೋರು ಕೂಡ ಈ ಕಾಯಿನ್ಸನ್ನು ತಮ್ಮ ಪರ್ಸಲ್ಲಿ ವಾಲೆಟಲ್ಲಿ ಇಟ್ಕೊಳ್ಳೋದ್ರಿಂದ ಆ ಪ್ರಾಬ್ಲಮ್ಗಳಿಂದ ಬೇಗ ಸೊಲ್ಯೂಷನ್ ಸಿಗುತ್ತೆ. ಇದು ಭಯ ಮತ್ತು ಅನುಮಾನವನ್ನು ನಿವಾರಣೆ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಮತ್ತು ಇದು ಆರಾಗೆ ಅಂದರೆ ಪ್ರಭಾವಳಿಗೆ ಪ್ರೊಟೆಕ್ಷನ್ ಥರ ವರ್ಕ್ ಆಗುತ್ತೆ. ಪ್ರೊಟೆಕ್ಟಿವ್ ಶೀಲ್ಡ್ ಅಂದರೆ ನೆಗೆಟಿವ್ ಎನರ್ಜಿಗಳಿಂದ ಇದು ನಮ್ಮನ್ನು ರಕ್ಷಣೆ ಮಾಡುತ್ತೆ. ಜಿಬು ಕಾಯಿನ್ಸನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋಣ. ಸೊ ಇದನ್ನು ಕ್ಯಾಶ್ ವಾಲೆಟಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ಇಡ್ಬೋದು. ಇದನ್ನು ದೇವರ ಮನೆಯಲ್ಲಿ ಇಟ್ಟು ಪೂಜೆ ಬೇಕಾದರೂ ಮಾಡ್ಬೋದು. ಮಲಗುವಾಗ ತಲೆ ದಿಂಬಿನ ಕೆಳಗೆ ಇಡಬಹುದು. ಕ್ಯಾಶ್ ಬಾಕ್ಸಲ್ಲಿ ಅಥವಾ ನಿಮ್ಮ ಮನೆಯ ವೆಲ್ತ್ ಕಾರ್ನರಲ್ಲಿ ಅಥವಾ ಬೀರುನಲ್ಲಿ ನೀವೆಲ್ಲಿ ಕ್ಯಾಶ್ ಇಡ್ತೀರಾ ಅಲ್ಲಿ ಅಥವಾ ಅಂಗಡಿಗಳಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಒಟ್ಟು ಇದನ್ನು ಇಟ್ಕೋಬೋದು. ಜಿಬು ಕಾಯಿನ್ಸನ್ನು ಹೇಗೆ ಚಾರ್ಜ್ ಮಾಡಬೇಕು, ಹೇಗೆ ಕ್ಲೆನ್ಸ್ ಮಾಡಬೇಕು ಅಂತ ಹೇಳ್ತೀನಿ. ಈ ಜಿಬು ಕಾಯಿನ್ಸನ್ನು ನೀವೇನಾದರೂ ರೇಖಿ ಪ್ರಾಕ್ಟಿಷನರ್ಸ್ ಹತ್ರ ತೊಗೊಂಡಿದ್ರೆ ಅವರೇ ನಿಮಗೆ ಚಾರ್ಜ್ ಮಾಡಿ ಕ್ಲೆನ್ಸ್ ಮಾಡಿ ಕೊಟ್ಟಿರ್ತಾರೆ. ನೀವು ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ 3 to 7 days ಒಂದು ಸಲ ಇದನ್ನು ಬಿಸಿಲಿಗಿಟ್ರೂ ಸಾಕು, ಇದು ಚಾರ್ಜ್ ಆಗುತ್ತೆ. ಆದರೆ ಬಿಸಿಲಿಗಿಡೋದ್ರಿಂದ ಇದ್ರದ್ದು ಕಲರ್ ಡಲ್ ಆಗುತ್ತೆ. ಹಾಗಾಗಿ ನೀವು ಹುಣ್ಣಿಮೆ ದಿನ ರಾತ್ರಿ ಚಂದ್ರನ ಬೆಳಕಿನಲ್ಲಿ ಇಡಿ. ಅಥವಾ ನೀವು ರೇಖಿ ಕಲ್ತವ್ರಾಗಿದ್ದರೆ ಇದಕ್ಕೆ ರೇಖಿ ಸಿಂಬಲ್ಗಳನ್ನು ಬರಿತಾ ಬರೋದ್ರಿಂದನೂ ಇದು ಚಾರ್ಜ್ ಆಗುತ್ತೆ ಮತ್ತು ಇದರ ಎನರ್ಜಿ ಕೂಡ ಇನ್ಕ್ರೀಸ್ ಆಗುತ್ತೆ. ಅದು ಇಲ್ಲಾಂದರೆ ನೀವೀಗ ಧೂಪ ಹಾಕೋದ್ರಿಂದನೂ ಕೂಡ ಇದನ್ನು ಕ್ಲೆನ್ಸ್ ಮಾಡ್ಬೋದು. ಜೊತೆಗೆ ಸಾಲ್ಟ್ ವಾಟರ್ನಲ್ಲಿ ನೀವು ಇದನ್ನು ನೆನೆಸಿಟ್ರೂ ಕೂಡ ಇದು ಚಾರ್ಜ್ ಆಗುತ್ತೆ, ಕ್ಲೆನ್ಸ್ ಆಗುತ್ತೆ. ಸೊ ಇದಿಷ್ಟು ವಿಧಾನಗಳನ್ನು ಯೂಸ್ ಮಾಡಿ ನೀವು ಇದನ್ನು ಕ್ಲೆನ್ಸ್ ಮಾಡ್ಬೋದು. ಜಿಬು ಕಾಯಿನ್ಸ್ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.